ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ಲಮಾಣಿ ರಿಯಾಕ್ಟ್ ಮಾಡಿದ್ದಾರೆ. ರಾಯ್ ಮಾಡಿದ ಸಹಾಯವನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಹನುಮಂತ ಲಮಾಣಿ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯ್ ಅವರು ಮಾಡಿದಂತಹ ಸಹಾಯವನ್ನ ನೆನೆದು ಹನುಮಂತ ಲಮಾಣಿ ಕಣ್ಣೀರಿಟ್ಟಿದ್ದಾರೆ. ರಾಯ್ ಸರ್ ಸಾವಿನ ಸುದ್ದಿ ಕೇಳಿ ನಿಜವಾಗ್ಲೂ ಕೂಡ ಬಹಳ ಬೇಜಾರಾಗಿದೆ. ಬಿಗ್ ಬಾಸ್ನಲ್ಲಿ ಗೆದ್ದಾಗಲೂ ಕೂಡ ನನಗೆ 50 ಲಕ್ಷ ರೂಪಾಯಿಯನ್ನ ರಾಯ್ ಅವರು ಕೊಟ್ಟಿದ್ರು. ರಾಯ್ ಸರ್ ಬಹಳಷ್ಟು ಮಂದಿಗೆ ಸಹಾಯವನ್ನ ಮಾಡಿದ್ದಾರೆ ಅಂತ ಹೇಳಿ ಸವಣೂರಿನಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತ್ ಹೇಳಿಕೆಯನ್ನು ನೀಡಿದ್ದಾರೆ. ಸರಿಗಮಪದಲ್ಲಿ 2ನೇ ಸ್ಥಾನವನ್ನ ಗೆದ್ದಾಗಲೂ ಕೂಡ ನನಗೆ 21 ಲಕ್ಷವನ್ನ ಕೊಟ್ಟಿದ್ರು. ಬಿಗ್ ಬಾಸ್ನಲ್ಲಿ ಗೆದ್ದಾಗ 50 ಲಕ್ಷವನ್ನ ಕೊಟ್ಟಿದ್ರು ಅಂತ ಹೇಳಿ ಅವರು ಮಾಡಿದಂತಹ ಅಂದ್ರೆ ಸಿಜೆ ರಾಯ್ ಅವರು ಮಾಡಿದಂತಹ ಸಹಾಯವನ್ನ ನೆನೆದು ಭಾವುಕರಾಗಿದ್ದಾರೆ ಹನುಮಂತು. ಬಿಗ್ ಬಾಸ್ನಲ್ಲಿ ಗೆದ್ದಾಗಲೂ 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಾನು ನಮ್ಮ ತಂಗಿ ಬಡತನದ ಮನೆಯೊಳಗೆ ಹಾಡನ್ನ ಹಾಡಿದ್ವಿ. ಆಗ ನನ್ನ ತಂಗಿ ಓದಿಗಾಗಿ 50,000 ರೂಪಾಯಿಯನ್ನ ಕೊಟ್ಟಿದ್ರು. ಅವರ ಆಫೀಸ್ನಲ್ಲಿ ನಮ್ಮ ತಂಗಿಗೆ ಕೆಲಸ ಕೊಡ್ತೀನಿ ಅಂತಲೂ ಕೂಡ ಅವರು ಹೇಳಿದ್ರು. ಬಹಳಷ್ಟು ಮಂದಿಗೆ ಸಿಜೆ ರಾಯ್ ಅವರು ಸಹಾಯವನ್ನ ಮಾಡಿದ್ದಾರೆ. ಅವರಿಗೆ ಹಳ್ಳಿ ಮತ್ತು ಲಂಬಾಣಿ ಡ್ರೆಸ್ ಅಂದ್ರೆ ಬಹಳ ಇಷ್ಟ ಆಗ್ತಾ ಇತ್ತು, ಬಹಳ ಇಷ್ಟ ಇತ್ತು ಅವರಿಗೆ. ನಮ್ಮೂರಿಗೆ ಬರ್ತೀನಿ ಅಂತಲೂ ಕೂಡ ಅವರು ಹೇಳಿದ್ರು. ಮನೆ ಕಟ್ಸಿದ್ದೀನಿ, ಮನೆ ಓಪನಿಂಗ್ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಕರೆಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಯಾಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ ಅಂತ ಹೇಳಿ ಹನುಮಂತು ಅವರು ಭಾವುಕರಾಗಿದ್ದಾರೆ. ಅವರ ರೆಸಾರ್ಟ್ನಲ್ಲಿ ದೊಡ್ಡ ಗಾಡಿಯಲ್ಲಿ ಕರೆದುಕೊಂಡು ಓಡಾಡ್ತಾ ಇದ್ರು. ಅವರ ರೆಸಾರ್ಟ್ ಪ್ರೀತಿಗಾಗಿ 5 ಕುರಿಗಳನ್ನು ಅವರು ಸಾಕಿದ್ರು ಅಂತ ಹೇಳಿ ಅವರೊಂದಿಗಿದ್ದಂತಹ ಒಂದು ಒಡನಾಟ ಏನಿತ್ತು ಅದನ್ನ ಹನುಮಂತು ಅವರು ಹಂಚಿಕೊಂಡಿದ್ದಾರೆ. ಭಾಳ ಬೇಜಾರಾಗೈತ್ರಿ. ನೀನು 6 ಗಂಟೆ 7 ಗಂಟೆಕಿನ ಸುದ್ದಿ ಬಂತ. ಅವಾಗ ನಾನು ನಂಬಿದ್ದಿಲ್ಲ ಫಸ್ಟಿಗೆ. ಭಾಳ ಬೇಜಾರಾತ್ರಿ ಸರ್. ಆ ಥರ ಮಾಡ್ಕೋಬಾರ್ದಿತ್ತು. ಯಾಕಂದ್ರೆ ನಂಗೆ ಸಿಜೆ ರಾಯ್ ಸರ್ ಅವರು ಭಾಳ ಹತ್ರದಿಂದ ನೋಡಿನ್ರಿ. ಅವ್ರು ಭಾರಿ ಒಳ್ಳೆ ಸರ್ ಇದ್ರಿ. ನಾನು ಸರಿಗಂಪು ಇದ್ದಾಗ ರನ್ನರ್ ಆದಾಗ ಫ್ಲ್ಯಾಟ್ ಕೊಡ್ತೀನಿ ಅಂತೇಳಿ ನನಗೆಲ್ಲ ಸಹಾಯ ಮಾಡಿದರು. ಮತ್ತು ಬಿಗ್ ಬಾಸ್ ಮನಿ ಗೆದ್ದಾಗ ಮತ್ತು 50 ಲಕ್ಷ ರೂಪಾಯಿ ಸಹಾಯ ಮಾಡ್ಯಾರ. ಭಾರಿ ಖುಷಿ ಐತ್ರಿ. ಆದ್ರೆ ಈ ಥರ ಮಾಡ್ಕೋಬಾರ್ದಿತ್ತು. ಭಾಳ ಬೇಜಾರಾಯ್ತು. ಈಗ ಅವ್ರ ಜೊತೆ ಒಡನಾಟ ಸಾಕಷ್ಟು ಇರೋದ್ರಿಂದ ನೀವೆಲ್ಲ ರೆಸಾರ್ಟ್ಗೆಲ್ಲ ಹೋಗಿ ಬಂದಿದ್ರಿ. ಅವ್ರ ವ್ಯಕ್ತಿತ್ವ ನೋಡಾಗ ಏನು ಅನಿಸ್ತೀವಿ? ಅವ್ರು ಒಳ್ಳೆಯವ್ರಿ. ಅವ್ರಿಗೆ ಯಾರು ಕೊಟ್ಟು ಭೇದ ಭಾವ ಮಾಡ್ತಿದ್ದಿಲ್ರಿ. ಒಳ್ಳೆ ಇದ್ರು. ರೆಸಾರ್ಟಿಗೆ ಕರ್ಕೊಂಡೋಗಿ ಒಂದಿನ ಅಡ್ಡಾಡಿಸಿ ಆಟ ಆಡಿ ಕ್ರಿಕೆಟ್ ಆಡಿ ಪೂರ್ತಿ ಅವರು ಸ್ವಿಮ್ಮಿಂಗ್ ಪೂಲ್ ಅದು ಹಿಂಗೆ ಕೋಲಿಲೆ ಹೊಡಿತಾರಲ್ಲ ಬೆಳೆ ಬಂದು ಅವೆಲ್ಲ ಆಟ ಆಡಿ ಮತ್ತು ಅವ್ರದ್ದು ದೊಡ್ಡ ಗಾಡಿಯಾಗ ನನ್ನ ಕುಂದಿರಿಸಿ ಒಂದು ರೌಂಡ್ ಅಡ್ಡಾಡಿಸಿ ಭಾರಿ ಇಷ್ಟಪಡ್ತಿದ್ರಿ. ಮತ್ತು ನಮ್ಮ ಹಳ್ಳಿಗೆ ಬರ್ಬೇಕು ಅನ್ನೋದು ಭಾರಿ ಆಸೆ ಐತ್ರಿ. ನಿಮ್ಮ ಹಳ್ಳಿ ನೋಡ್ಬೇಕು, ನಿಮ್ಮ ಮನೆ ನೋಡ್ಬೇಕು, ನಿಮ್ಮ ಕುರಿ ನೋಡ್ಬೇಕಂತೇಳಿ ಯಾವಾಗಲೂ ಹೇಳ್ತಿದ್ರೆ. ಆಯ್ತು ರೀ ಸರ್ ಬರೋತ್ರಿ, ನಮ್ಮ ಮನೆ ಕಟ್ಸಾಕತ್ತೀನಿ, ಕಟ್ಟಿಂದ ಓಪನಿಂಗ್ ನೀವು ಬರೋತ್ರಿ ಅಂತ ನಾನು ಹೇಳಿದ್ದೆ. ಆಯ್ತು ಕಟ್ಟಿಸು ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ರು. ನಿನ್ನೆ ಆ ಸುದ್ದಿ ಕೇಳಿ ಭಾಳ ಬೇಜಾರಾಗೈತ್ರಿ. ನಿನ್ನೆ 6 ಗಂಟೆ 7 ಗಂಟೆಕಿನ ಸುದ್ದಿ ಬಂತ. ಅವಾಗ ನಾನು ನಂಬಿದ್ದಿಲ್ಲ ಫಸ್ಟಿಗೆ. ಭಾಳ ಬೇಜಾರಾತ್ರಿ ಸರ್. ಆ ಥರ ಮಾಡ್ಕೋಬಾರ್ದಿತ್ತು. ಯಾಕಂದ್ರೆ ನಂಗೆ ಸಿಜೆ ರಾಯ್ ಸರ್ ಅವರು ಭಾಳ ಹತ್ರದಿಂದ ನೋಡಿನ್ರಿ. ಅವ್ರು ಭಾರಿ ಒಳ್ಳೆ ಸರ್ ಇದ್ರಿ. ನಾನು ಸರಿಗಂಪು ಇದ್ದಾಗ ರನ್ನರ್ ಆದಾಗ ಫ್ಲ್ಯಾಟ್ ಕೊಡ್ತೀನಿ ಅಂತೇಳಿ ನನಗೆಲ್ಲ ಸಹಾಯ ಮಾಡಿದರು. ಮತ್ತು ಬಿಗ್ ಬಾಸ್ ಮನಿ ಗೆದ್ದಾಗ ಮತ್ತು 50 ಲಕ್ಷ ರೂಪಾಯಿ ಸಹಾಯ ಮಾಡ್ಯಾರ. ಭಾರಿ ಖುಷಿ ಐತ್ರಿ. ಆದ್ರೆ ಈ ಥರ ಮಾಡ್ಕೋಬಾರ್ದಿತ್ತು. ಭಾಳ ಬೇಜಾರಾಯ್ತು. ಈಗ ಅವ್ರ ಜೊತೆ ಒಡನಾಟ ಸಾಕಷ್ಟು ಇರೋದ್ರಿಂದ ನೀವೆಲ್ಲ ರೆಸಾರ್ಟ್ಗೆಲ್ಲ ಹೋಗಿ ಬಂದಿದ್ರಿ. ಅವ್ರ ವ್ಯಕ್ತಿತ್ವ ನೋಡಾಗ ಏನು ಅನಿಸ್ತೀವಿ? ಅವ್ರು ಒಳ್ಳೆಯವ್ರಿ. ಅವ್ರಿಗೆ ಯಾರು ಕೊಟ್ಟು ಭೇದ ಭಾವ ಮಾಡ್ತಿದ್ದಿಲ್ರಿ. ಒಳ್ಳೆ ಇದ್ರು. ರೆಸಾರ್ಟಿಗೆ ಕರ್ಕೊಂಡೋಗಿ ಒಂದಿನ ಅಡ್ಡಾಡಿಸಿ ಆಟ ಆಡಿ ಕ್ರಿಕೆಟ್ ಆಡಿ ಪೂರ್ತಿ ಅವರು ಸ್ವಿಮ್ಮಿಂಗ್ ಪೂಲ್ ಅದು ಹಿಂಗೆ ಕೋಲಿಲೆ ಹೊಡಿತಾರಲ್ಲ ಬೆಳೆ ಬಂದು ಅವೆಲ್ಲ ಆಟ ಆಡಿ ಮತ್ತು ಅವ್ರದ್ದು ದೊಡ್ಡ ಗಾಡಿಯಾಗ ನನ್ನ ಕುಂದಿರಿಸಿ ಒಂದು ರೌಂಡ್ ಅಡ್ಡಾಡಿಸಿ ಭಾರಿ ಇಷ್ಟಪಡ್ತಿದ್ರಿ. ಮತ್ತು ನಮ್ಮ ಹಳ್ಳಿಗೆ ಬರ್ಬೇಕು ಅನ್ನೋದು ಭಾರಿ ಆಸೆ ಐತ್ರಿ. ನಿಮ್ಮ ಹಳ್ಳಿ ನೋಡ್ಬೇಕು, ನಿಮ್ಮ ಮನೆ ನೋಡ್ಬೇಕು, ನಿಮ್ಮ ಕುರಿ ನೋಡ್ಬೇಕಂತೇಳಿ ಯಾವಾಗಲೂ ಹೇಳ್ತಿದ್ರೆ. ಆಯ್ತು ರೀ ಸರ್ ಬರೋ